ಭತ್ತದ ತೆನೆ ಹೊತ್ಕೊಂಡಿರೋ ಮಹಿಳೆ ನೋಡಿದ್ದೀವಿ. ಇಲ್ಲಿ ನಾವು ವಿಶೇಷವಾಗಿ ಭತ್ತದ ತೆನೆನ ತೋರಣ ರೀತಿನಲ್ಲಿ ಇಟ್ಕೊಂಡು ನಿಂತಿದ್ದಾರೆ ಅಣ್ಣವರು. ಏನಣ್ಣ ನಿಮ್ಮ ಹೆಸರು? ದೇಸಪ್ಪ ಅಂತ. ಹಾಂ, ಯಾವ್ರು? ಮಂಡ್ಯದವರ ನೀವು? ಮಂಗಳೂರಿಂದ ತರಿಸ್ತೀರಾ ಇದು? ಹಾಂ ಹಾಂ, ನೋಡಿ 350 ರೂಪಾಯಿ 300 ರೂಪಾಯಿ ಮಾರ್ತೀವಿ ಸರ್. 350 ಹೇಳಿ 300 ರೂಪಾಯಿ ಮಾರ್ತೀರಿ. ನೋಡಿ ಅವರೇ ಡೈರೆಕ್ಟಾಗಿ ಹೇಳ್ತಾರೆ 350 ಹೇಳಿ 50 ಡಿಸ್ಕೌಂಟ್ ಕೊಟ್ಟು 300 ಅಂತಿದ್ದಾರೆ. ಅನ್ನಪೂರ್ಣೇಶ್ವರಿ ಯಾರ ಅಂತ ಮನೆ ಕಟ್ಟರೆ ಒಳ್ಳೇದಾಗತ್ತೆ ಅಂತ ಹಿಂದೆ ಹಿರಿಗೂ ಗಾದಿಗಳಿದ್ದಾವೆ. ಅನ್ನಪೂರ್ಣೇಶ್ವರಿ ನೋಡಿ, ಅನ್ನ ಅಲ್ವಾ? ಹೌದು, ಅಕ್ಕಿ ಭಾಗದಲ್ವಾ? 101 ತಳಿ ಅಂತಾರ ಇದಕ್ಕೆ? ಬಿಡಲ್ಲ. ಹಾಂ 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 ಹಾಂ, ಬೇರೆ ಥರ ಸ್ವಲ್ಪ ಬಿಟ್ಬಿಡುತ್ತೆ. ಓಕೆ. ಇದರಲ್ಲಿ ವಿಶೇಷ ಅಂದರೆ 101 ತಳಿ ಇರೋ ಅಂತ. ಅಂದರೆ ಇಲ್ಲಿಂದ ಆ ಲೆಕ್ಕನ ಯಾವ ಥರ ಅದು? ಅಷ್ಟು ಲೆಕ್ಕ ಇಲ್ಲ ಸರ್. ಹಾಂ, ತಳಿ ಅಂದರೆ ಬೀಳಲ್ಲ ಅಂತ, ಗಟ್ಟಿಯಾಗಿದೆ ಅಂತ. ಗಟ್ಟಿಯಾಗಿದೆ ಅನ್ನೋವಂಥದ್ದು. ಹಾಂ 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 ಹಾಂ, ಸೂಪರ್. ಏನೇನು ಥರ ಇದೆ ತೋರಣ ಒಂದು ಬಿಟ್ಟರೆ ಇಲ್ಲಿ? ಸರ್ ಇದು ಸೈಡ್ ವಾಲ್ ಸರ್. ಓ, ಸೈಡ್ ವಾಲು 200 ರೂಪಾಯಿಗೆ 150 ರೂಪಾಯಿ ಕೊಡ್ತೀವಿ ಸರ್. ಎಷ್ಟು ಹೇಳ್ಬಿಟ್ಟು ಎಷ್ಟು ಕೊಡ್ತೀರಾ? 150 ರೂಪಾಯಿ ಕೊಡ್ತೀವಿ ಸರ್. 200 ಹೇಳ್ತೀವಿ ಸರ್. ಬಾರ್ಗೇನ್ ಮಾಡ್ತಾರಲ್ಲ ಸರ್, ಹಾಂ, ಅದಕ್ಕೆ 150. ನೋಡಿ ಅವ್ರು ಮುಂಚೆನೇ ಮತ್ತೆ ಬಾರ್ಗೇನ್ ಮಾಡಬಾರ್ದು ಅಂತ ವೀಡಿಯೋದಲ್ಲೇ ಫಸ್ಟೇ ಹೇಳ್ಬಿಡ್ತಾವ್ರೆ. 200 ರೂಪಾಯಿ ಇದು, 50 ರೂಪಾಯಿ ಬಿಟ್ಬಿಟ್ಟು ಇನ್ನು 150 ರೂಪಾಯಿಗೆ ಅಂತ ಹೇಳ್ತಾವ್ರೆ. ಓಕೆ. ಸೊ ಅಂದರೆ ಇವಾಗ ಇದು ಭತ್ತದ ತೆನೆ ಜೊತೆಗೆ ಇದನ್ನ ಏನು ಇದರಲ್ಲಿ ಏನು ಮಾಡಿದ್ದೀರಿ? ಇದು ಮಾಮೂಲಿ ಹುಲ್ಲೇನಾ? ಹುಲ್ಲಲ್ಲಿ ಕಟ್ಟಿರೋದು ಸರ್. ಹುಲ್ಲೆಲ್ಲ ಕಟ್ಟಿರೋ ಅಂಥದ್ದು. ಉನಿ ಹಾಕ್ಬಿಟ್ಟು ಒಣಗಿರೋ ಹುಲ್ಲನ್ನು ನೀರಲ್ಲಿ ಉನಿ ಹಾಕ್ಬಿಟ್ಟು ಕಟ್ಟಿರೋದು ಸರ್. ಹಾಂ ಹಾಂ ಹಾಂ, ಟೈಟ್ ಬರಲ್ಲ. ಹೌದು. ಸೊ ಯೂಶಲಿ ಈಗ ಮನೆಗಳಲ್ಲಿ ಕೆಲವೊಂದೆಲ್ಲ ಪ್ಲಾಸ್ಟಿಕ್ ಹೂವುಗಳು ಅದು ಇದೆಲ್ಲ ಹಾಕಿರ್ತಾರೆ. ಸಾಂಪ್ರದಾಯಿಕವಾಗಿ ನಾವು ಈ ರೀತಿ ನೋಡಿ ಭತ್ತದ ಒಂದು ತೆನೆಯಲ್ಲಿ ವೆಲ್ಕಮ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಟ್ರೆಡಿಷ್ನಲ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಈಗಿನ ಒಂದು ಬೆಂಗಳೂರಲ್ಲೆಲ್ಲ ತುಂಬ ಇದನ್ನು ಹಾಕೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಈಗ. ಹಾಕ್ತಾರೆ ಸರ್, ಎಲ್ಲರೂ ಹಾಕ್ತಾರೆ. ಹಾಂ, ಎಷ್ಟು ಒಂದು ಸ್ವಲ್ಪ ದುಡ್ಡು ಕಾಸಿರೋ ಜಾಸ್ತಿ ಇರೋ ಹಾಕ್ತಾಯಿದ್ರು. ಹಾಂ, ಇವಾಗ ಅಂಗಡಿಯಲ್ಲಿ ಮಾತ್ರ ಸಿಗೋದು. ಕರೆಕ್ಟ್. ಅದೆಲ್ಲ ಫುಟ್ಪಾತಲ್ಲಿ ಬಂದ್ಬಿಟ್ಟಿದೆ. ಹಾಂ, ಎಲ್ಲರೂ ಹಾಕ್ತಾರೆ. ಅಂದರೆ ಗಾಳಿಗೆ ಇದಕ್ಕೆ ನೋಡಿ ಬೀಳ ಸರ್. ಹೌದಾ? ಕಟ್ಬಿಟ್ರೆ ಬೀಳಲ್ಲ. 2 ವರ್ಷ ಬರ್ತದೆ ಸರ್. ಹಾಂ ಹಾಂ ಹಾಂ, 2 ವರ್ಷ ಪಕ್ಕ ಬರ್ತದೆ ಸರ್. ಇದು ಮತ್ತೇನು ಉದ್ರಲ್ವಾ ಜಾಸ್ತಿ ಅಂತ? ಇಲ್ಲ ಸರ್, 2 ಗಾಳಿ ಬೀಳ್ತದೆ ಕಟ್ಟಿದಾಗ ಹಾಂ ಅಷ್ಟೇ. ಏನಿಲ್ಲ, ತುಂಬ ಧೂಳು ಹೊಡ್ಕೋಬೇಕು. ಹಾಂ ಹಾಂ, ತೊಳಿಬೇಡಿ, ನೀರು ಹಾಕಿ ನೀರಾಗಿ ತೊಳಿಬಾರ್ದು. ಧೂಳು ಹೊಡ್ಕೋಬೇಕು ಅಷ್ಟೇ. 1 ವರ್ಷ ಆದಮೇಲೆ ಧೂಳು ಕಟ್ಕೊಂಡು ಹೊಡ್ಕೊಬೇಕು ಅಷ್ಟೇ. ಓಕೆ. ಅಲ್ಲ ಹಿಂಗೆ ವರ್ಷ ಟೈಮ್ಗೆ ಎಲ್ಲ ಜಾಸ್ತಿ ಬೀಳಲ್ವಾ ಅಂತ? ಅಷ್ಟೊಂದು ಬೀಳಲ್ಲ ಅಲ್ಲ? ಓಕೆ, ಸೂಪರ್. ನೋಡಿ ಮನೆಯ ಒಂದು ಅಲಂಕಾರಿಕಕ್ಕೆ ಸಾಂಪ್ರದಾಯಿಕವಾದ ಒಂದು ಭತ್ತದ ತೆನೆ ಮತ್ತು ತೋರಣ ರೀತಿಯಲ್ಲಿ ಬಂದಿರೋ ಅಂಥದ್ದು ಒಂದು ಚೆನ್ನಾಗಿದೆ ಇದು. ಸೊ ಇದೆಲ್ಲ ಮಾಡೋದಕ್ಕೆ ಒಂದೊಂದು ತೋರಣ ಇಲ್ಲ ಎಷ್ಟು ದಿನ ಬೇಕು ನಿಮಗೆ? ಒಂದು ಇದು ಒಳಗೆ 1 ಅವರ್ ಬೇಕು ಸರ್. ದೊಡ್ಡ ತೋರಣ. ದೊಡ್ಡ ತೋರಣ ಇದೆಲ್ಲ ಒಂದು ಕಾಲು ಗಂಟೆಯಲ್ಲಿ ಮಾಡ್ತಾರೆ ಸರ್. ಇದು ಹಾಂ, ದೊಡ್ಡದು ನಿಮಗೆ 1 ಅವರ್ ಬೇಕು ಸರ್ ಮಾಡೋಕ್ಕೆ. ಇದು 1 ಅವರ್. 1 ಅವರ್ ತಗೊಂತಾರೆ ಸರ್. ಓಕೆ. ಹಂಗೆ ಈಗ ಭತ್ತಗಳನ್ನೆಲ್ಲ ತಂದು ನೀವು ಇಲ್ಲಿ ಬೆಂಗಳೂರಲ್ಲಿ ನೀವು ಇಲ್ಲೇ ರೆಡಿ ಮಾಡೋದಾ ಇಲ್ಲ? ಸರ್ ಅವ್ರದ್ದು ತರೋದು ಮಾಡಿಸಿ ಅಲ್ಲೇ ಮಾಡ್ಕೊಡ್ತಾರೆ. ಓ, ಇದು ನಿಮ್ಮ ಮಂಗಳೂರಲ್ಲೇ ನೀವು ರೆಡಿ ಮಾಡಿಸಿ ಅಲ್ಲಿಂದನೇ ತರೋ ಅಂಥದ್ದಾ ಇದು? ಹೌದು ಸರ್. ಓಕೆ. ಅವಾ 350 ನೋಡಿ, ಚೆನ್ನಾಗಿದೆ. ಹೌದವಾ? ನೋಡಿ 200. ಹೆಂಗಿರುತ್ತೆ ನಿಮ್ಮದು ವ್ಯಾಪಾರ ಎಲ್ಲ? ಈಗ ಬೀದಿ ಮೇಲೆ ಮಾಡ್ತಿರ್ತೀರಲ್ಲ, ಡೈಲಿ 25-30 ಪೀಸು ಸೇಲ್ ಆಗುತ್ತೆ. ಆರ್ ನಗರದ ಹತ್ರ ಇವತ್ತು ಸಿಕ್ಕಿದ್ರು, ನಂದನ ಪ್ಯಾಲೇಸ್ ಹತ್ರನೇ ಮಾರ್ತಾಯಿದ್ರು. ಒಂದೊಂದು ವಾರ ಒಂದೊಂದು ಏರಿಯಾದಲ್ಲಿ ಇರ್ತೀರಾ. ನಮ್ಮ ಬೆಂಗಳೂರು ಇರೋ ಬರೋ ಎಲ್ಲ ಮೂಲೆಯಲ್ಲೂ ಸುತ್ತಾಡ್ತೀರಾ. ಸೂಪರ್, ಒಳ್ಳೇದಾಗಲಿ ಅಣ್ಣ. ನಮ್ಮನೇಲಿ ಇದನ್ನೇ ಹಾಕಿದ್ದೀವಿ, ಚೆನ್ನಾಗಿದೆ ಆ್ಯಕ್ಚುಲಿ. ಥ್ಯಾಂಕ್ ಯು.